Good morning everyone. My name is Prabita Mohan. ನಾನಿವತ್ತು ಡಬಲ್ ಬಾಟಮ್ ಬಗ್ಗೆ ಹೇಳ್ತಾ ಇದ್ದೇನೆ. ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಡಬಲ್ ಬಾಟಮ್ ಫಾರ್ಮೇಶನ್ ಯಾವ ತರ ಆಗ್ತದೆ ಅನ್ನೋದನ್ನು ನಾನು ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಆಲ್ರೆಡಿ ನಾನು ಡಬಲ್ ಟಾಪ್ ರಿವರ್ಸಲ್ ನಾನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಡಬಲ್ ಟಾಪ್ ರಿವರ್ಸಲ್ ಹೀಗೆ DTR ಅಂತಾನೂ ಕರೀತಾರೆ. ಇದೀಗ ನಾನು ಅದರಲ್ಲೇ ಈಗ ಡಬಲ್ ಬಾಟಮ್ ರಿವರ್ಸಲ್ ಅದರ ಬಗ್ಗೆ ಹೇಳ್ತಿದ್ದೇನೆ. ಇದಕ್ಕೆ ಇನ್ನೊಂದಷ್ಟು ಡಿ DBR ಅಂತಾನೂ ಕರೀತಾರೆ, ಡಬಲ್ ಬಾಟಮ್ ರಿವರ್ಸಲ್. ಆಯ್ತಾ? ಡಬಲ್ ಟಾಪ್ ರಿವರ್ಸಲ್ ಯಾರೆಲ್ಲ ನೋಡ್ಲಿಲ್ಲ ವಿಡಿಯೋಸ್ ಅದೆಲ್ಲ ಫಸ್ಟ್ ಗೆ ನೋಡ್ಕೊಂಡು ಬನ್ನಿ. ಆದ್ಮೇಲೆ ಇದು ವಿಡಿಯೋವನ್ನು ನೋಡಿ. ನಾನು ಇದುವರೆಗೆ 16 ಮೇಲೆ ಆಗಿದೆ ವಿಡಿಯೋ ನಂದು, ಇದು ಟ್ರೇಡಿಂಗ್ ಅದು. ಅದಲ್ಲದೆ ಬೇರೆ ವಿಡಿಯೋಸ್ ಅನ್ನು ಮಾಡಿದ್ದೇನೆ ನಾನು, ಮ್ಯೂಸಿಕ್ ಅದೆಲ್ಲ ವಿಡಿಯೋ ಮಾಡಿದ್ದೇನೆ. ಅದೆಲ್ಲ ಒಂದ್ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲ ಅದನ್ನು ನೋಡಿ, ಅದಕ್ಕೂ ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಆದ್ಮೇಲೆ ನಂದು ಟ್ರೇಡಿಂಗ್ ವಿಡಿಯೋನು ಡೇ 1 ಇಂದ ಇದುವರೆಗೆ ಯಾರೆಲ್ಲ ನೋಡಿದಿರಿ ಅವರು ಟ್ರೇಡಿಂಗ್ ಮಾಡಲು ಈಗ ಏಬಲ್ ಇದ್ದಾರೆ. ಅವರು ಟ್ರೇಡಿಂಗ್ ಈಗ ಸ್ಟಾರ್ಟ್ ಮಾಡಬಹುದಾಗಿದೆ. ಆದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲಿ 1 ಲಾಟ್ ಅಲ್ಲಿ ಟ್ರೇಡ್ ಮಾಡಬೇಕು. ಅದು ಅಲ್ಲದೆ ನಂದು ಇದುವರೆಗೆ ಇನ್ನೂ ನಾನು ಹಾಕ್ತೀನಲ್ಲ ವಿಡಿಯೋ, ಅದನ್ನು ಎಲ್ಲ ಕರೆಕ್ಟ್ ಆಗಿ ನೋಡಿ ಆದ್ಮೇಲೆ ಟ್ರೇಡಿಂಗ್ ಅನ್ನು ಸ್ಟಾರ್ಟ್ ಮಾಡಿ. ಈಗ ಆದಷ್ಟು ಮೋಕ್ ಟ್ರೇಡಿಂಗ್ ಮತ್ತೆ ಪೇಪರ್ ಟ್ರೇಡಿಂಗ್ ಅದನ್ನೇ ಮಾಡಿ. ನೀವು ಈಗ ಮಾಡ್ಲಿಕ್ಕೆ ಏಬಲ್ ಇದ್ದೀರಿ. ಆದ್ರೂ 1 ವೀಕಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. 1 ವೀಕ್ ಇಲ್ಲಾರೆ 1 ಮಂತಿಗೆ ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ಟ್ರೇಡಿಂಗ್ ಮಾಡಿ. ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅದು ನನ್ನ QR ಕೋಡ್ ಇದೆ ಅಲ್ಲ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ QR ಕೋಡ್ ಮುಖಾಂತರ ಅಲ್ಲಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಪ್ಲಾಟ್ಫಾರ್ಮ್ ಚೆನ್ನಾಗಿದೆ, ಅದರಲ್ಲಿ ನೀವು ಮಾಡಬಹುದು. ನನಗೆ ಅದು ಪ್ಲಾಟ್ಫಾರ್ಮ್ ಇಂದ ನನಗೆ ಒಳ್ಳೇದಾಗಿದೆ. ನೀವು ಬೇಕಾದ್ರೆ, ನಂದು ಮುಂಚೆ ಬೇರೆ ಪ್ಲಾಟ್ಫಾರ್ಮ್ ಇತ್ತು. ಆಯ್ತಾ? ಈಗ ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಮುಂಚೆ ನಾನು 2023 ಇಂದ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಒಂದು 4 ಇಯರ್ಸ್ ನಾನು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೇಡ್ ಮಾಡ್ತಿದ್ದೆ. ಆದ್ರೆ ಅದ್ರಲ್ಲಿ ಸರಿಯಾಗಿ ನಮ್ಗೆ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ಅವರು. ನಮ್ದೇನಾದ್ರು ಪ್ರಾಬ್ಲಮ್ ಆಗ್ತಿದ್ರೆ ಫಂಡ್ ಅದೆಲ್ಲ ಅವರು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಅದನ್ನು ಕ್ವಿಟ್ ಮಾಡಿ ನಾನೀಗ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಿದ್ದೇನೆ. ಇದರಲ್ಲಿ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡ್ತಾರೆ, ಅದೇ ನಮಗೆ ಖುಷಿ. ಯಾಕಂತ ಹೇಳಿದ್ರೆ ನಮ್ಗೆ ಟ್ರೇಡಿಂಗ್ ಅಲ್ಲಿ ಏನಾದ್ರು ಫಂಡ್ ಬ್ಯಾಲೆನ್ಸ್ ಎಲ್ಲ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಯಾರು ರೆಸ್ಪಾಂಡ್ ಮಾಡ್ಬೇಕಲ್ವಾ? ಆಚೆ ಕಡೆಯಿಂದ ರೆಸ್ಪಾಂಡ್ ಬರೋದಿದ್ರೆ ನಾವು ಸ್ವಲ್ಪ ಹೆದರಿಕೆ ಆಗ್ತದೆ ಅಲ್ವಾ? ಅದೇ ತರ ಅದರಿಂದ ಒಳ್ಳೇದಿದೆ ಪ್ಲಾಟ್ಫಾರ್ಮ್. ಅವರು ಕಾಲು ರಪ್ಪ ಇದು ಮಾಡ್ತಾರೆ, ರಿಸೀವ್ ಮಾಡ್ತಾರೆ. ಮತ್ತೆ ಮೇಲೂ ಹಾಕ್ಬಹುದು ಅವರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ. ಆಯ್ತಾ? ಅದರಿಂದ ರಪ್ಪ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೋಡ್ ಕೊಟ್ಟಿರ್ತೀನಿ ಅದರದ್ದು. ನಿಮ್ದು ಅಕೌಂಟ್ ಓಪನ್ ಮಾಡಿ. ಆಯ್ತಾ? ನಾನಿವತ್ತು ಅದ್ ಹೇಳಿದೆಲ್ಲ, ನಾನು ಡಬಲ್ ಬಾಟಮ್ ರಿವರ್ಸಲ್ ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಮತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಎಲ್ಲರೂ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಿದ್ದೀರಿ ಎಲ್ಲರೂ ಒಂದು ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇದು ನನ್ನ ರಿಕ್ವೆಸ್ಟ್. ಆಯ್ತಾ? ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಿಮ್ದು ಒಂದು ಸಬ್ಸ್ಕ್ರೈಬ್ ಉಂಟಲ್ಲ, ನನಗೆ ತುಂಬಾ ಹೆಲ್ಪ್ ಆಗ್ತದೆ. ನಿಮಗೆ ಅದು ಒಂದಾಗಿರ್ಬೋದು, ನನಗೆ ಅದು ದೊಡ್ಡದು. ಆಯ್ತಾ? ಎಲ್ಲ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ. ಆದ್ಮೇಲೆ ನಾನು ಇದೀಗ ಚಾಟ್ ಬಾಕ್ಸಿಗೆ ಬರೋಣ, ಚಾಟ್ ಬಾಕ್ಸಿಗೆ ಹೋಗೋಣ. ಅದಕ್ಕಿಂತ ಮೊದಲು ನಾನು ಇಲ್ಲಿ ಸೆಟ್ಟಿಂಗ್ ಅನ್ನು ಕರೆಕ್ಟ್ ಮಾಡ್ತೇನೆ ವಿಡಿಯೋದ. ಆಯ್ತಾ? ಈಗ ನಾವು ಚಾಟ್ ಬಾಕ್ಸಿಗೆ ಹೋಗೋಣ. ಚಾಟ್ ಬಾಕ್ಸ್ ಅಲ್ಲಿ ಇಲ್ಲಿ ನಾನು ಚಾಟ್ ಬಾಕ್ಸಿಗೆ ಹೋಗ್ತಿಲ್ಲ, ನಾನು ಆಲ್ರೆಡಿ ಅದು ಸೇವ್ ಮಾಡಿ ಇಟ್ಟಿದ್ದೀನಿ ಮುಂಚೆಯೇ ಅದು ವಿಡಿಯೋ. ಇದನ್ನು ಚಾಟ್ ಬಾಕ್ಸ್ ಅಲ್ಲಿ ಹುಡುಕುವಾಗ ತುಂಬಾ ವಿಡಿಯೋ ಲೆಂತಿ ಆಗ್ತದೆ. ನಾವು ಚಾಟ್ ಬಾಕ್ಸ್ ಅಲ್ಲಿ ಉಂಟಲ್ಲ ಕ್ಯಾಂಡಲ್ಸ್ ಎಲ್ಲ ಹುಡುಕುವಾಗ ತುಂಬಾ ಲೆಂತಿ ಆಗ್ತದೆ ವಿಡಿಯೋಸ್, ಹೌದಲ್ವಾ? ಕೆಲವು ಸಲ ಲೆಂತಿ ವಿಡಿಯೋಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ, ಇವಳೆಂತಪ್ಪ ತುಂಬಾ ಲೆಂತಿ ಮಾಡ್ತಿದ್ದಾಳಂತ. ಆತರ ಅದಕ್ಕಾಗಿ ನಾನೆಲ್ಲ ಸೇವ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದ್ರಲ್ಲಿ ಇದು ನಾನು ಏನ್ ಹೇಳ್ತಿದ್ದೇನೆ, ಡಬಲ್ ಬಾಟಮ್ ರಿವರ್ಸಲ್. ಆಯ್ತಾ?
ಚಾಟ್ ಬಾಕ್ಸ್ ತೋರಿಸ್ತೇನೆ. ಇದು ಟ್ರೇಡಿಂಗ್ ಅಲ್ಲಿ ಹಾಗೆ ಎಲ್ಲ ಅಪ್ಲೈ ಮಾಡಿ ಮಾಡಿ ತೋರಿಸ್ಬೇಕಲ್ವಾ, ನಮ್ಗೆ ಡೈರೆಕ್ಟ್ ಆಗಿ ಅದು ಇದು ಮಾಡಿ ಇಟ್ಕೊಳ್ಲಿಕ್ಕೆ ಆಗಲ್ಲ, ಪ್ರೆಸೆಂಟೇಶನ್ ಮಾಡಿ ಇಡ್ಲಿಕ್ಕೆ ಆಗಲ್ಲ. ಇದರಲ್ಲಿ ನಾವು ಆವಾಗಲೇ ತೋರಿಸ್ಬೇಕಾಗ್ತದೆ ಎಲ್ಲ. ಇದು ಆವಾಗಲೇ ಚಾಟ್ ಬಾಕ್ಸ್ ಅನ್ನು ಅಪ್ಲೈ ಮಾಡಿ ತೋರಿಸ್ಬೇಕಾಗ್ತದೆ ಆಯ್ತಾ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ಇಷ್ಟು ಫಾಲ್ ಆಗಿದೆ ಮಾರ್ಕೆಟ್ ಅಲ್ವಾ, ಇಷ್ಟು ದೊಡ್ಡ ಫಾಲ್ ಆಗಿದೆ. ಇಲ್ಲಿ ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಬೈಯರ್ಸ್ ಅನ್ನು ಡಿಫೀಟ್ ಮಾಡಿ ಸೆಲ್ಲರ್ಸ್ ಬಂದಿದ್ದಾರೆ. ಇಲ್ಲಿ ಸೆಲ್ಲರ್ಸ್ ಎಂಟ್ರಿ ತಗೊಂಡಿದ್ದಾರೆ ಅಲ್ವಾ. ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಎಲ್ಲಿದೆ, ಇಲ್ಲಿದೆ ಅಲ್ವಾ, ಇದ್ರ ಮೇಲೆ. ಇಲ್ಲಿ ಒಂದು ಸಲ ಸಹ ಸ್ಟಾಪ್ ಲಾಸ್ ಇಟ್ಟಾಗ್ಲಿಲ್ಲ, ಮೇಲೆ ಹೋಗ್ಲಿಲ್ಲ ನೋಡಿ. ಇದ್ರ ಕೆಳಗಡೆ ಇಲ್ಲಿ ಎಂಟ್ರಿ ತಗೊಂಡವರು ಸೀದಾ ಇಲ್ಲಿ ಬಂದಿದ್ದಾರೆ. ಅವ್ರದ್ದು ನೆಕ್ಸ್ಟ್ ಸ್ಟಾಪ್ ಲಾಸ್ ಎಲ್ಲಿ ಟ್ರೇಲ್ ಆಗ್ತದೆ, ಇದ್ರ ಮೇಲೆ ಟ್ರೇಲ್ ಆಗ್ತದೆ, ಇಲ್ಲಿ ಅಲ್ವಾ. ಇಲ್ಲಿ ಒಂದು ರೀಟೆಸ್ಟ್ ಮಾಡಿದೆ ನೋಡಿ, ಈ ಕ್ಯಾಂಡಲ್ ಮೇಲೆ. ಇಲ್ಲಿದ್ದದನ್ನು ಇಷ್ಟು ಬಂದಾಗ ಇಲ್ಲಿ ರೀಟೆಸ್ಟ್ ಆದಾಗ್ಲೇ ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಟ್ರೇಲ್ ಮಾಡಿ ಇಡ್ಬೇಕು. ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಯಾಕೆ ಟ್ರೇಲ್ ಮಾಡಿ ಇಡುದು ಅಂತ ಹೇಳಿದ್ರೆ, ಒಂದು ವೇಳೆ ಕೆಳಗೆ ಬರುವ ಟ್ರೇಡ್, ಒಂದು ವೇಳೆ ರೀಟೆಸ್ಟ್ ಕ್ಯಾಂಡಲ್ ಅನ್ನು, ರೀಟೆಸ್ಟ್ ಅಂತ ಹೇಳಿದ್ರೆ ಡೌನಿಗೆ ಹೋಗುವ ಟ್ರೇಡ್ ಅಲ್ಲಿ ಗ್ರೀನ್ ಕ್ಯಾಂಡಲ್, ಒಂದು ಸಣ್ಣ ಗ್ರೀನ್ ಕ್ಯಾಂಡಲ್ ಆದ್ರೆ ಅದು ರೀಟೆಸ್ಟ್ ಕ್ಯಾಂಡಲ್. ಆ ಕ್ಯಾಂಡಲ್ ಅನ್ನು ದಾಟಿ ಒಂದು ವೇಳೆ ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಗ್ರೀನ್ ಕ್ಯಾಂಡಲ್ ಇನ್ನೊಂದು ಕ್ಯಾಂಡಲ್ ಆದ್ರೆ ಉಂಟಲ್ಲ, ಅದು ಅಪ್ ಸೈಡ್ ಗೆ ಹೋಗುವ ಟ್ರೇಡ್ ಆಗ್ತದೆ. ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಇನ್ನೊಂದು ಕ್ಯಾಂಡಲ್ ಆದ್ರೆ ಈ ತರ ಆಯ್ತಾ, ಅದು ಅಪ್ ಸೈಡ್ ಗೆ ಹೋಗುವ ಟ್ರೇಡ್ ಆಗ್ತದೆ. ಅದಕ್ಕಾಗಿ ರೀಟೆಸ್ಟ್ ಕ್ಯಾಂಡಲ್ ಮೇಲೆ ನಾವು ಟ್ರೇಲ್ ಮಾಡಿ ಇಡುದು ಯಾವುದು, ಸ್ಟಾಪ್ ಲಾಸ್ ಅನ್ನು. ರೀಟೆಸ್ಟ್ ಕ್ಯಾಂಡಲ್ ಮೇಲೆ ರೀಟೆಸ್ಟ್ ಕ್ಯಾಂಡಲ್ ಬ್ರೇಕ್ ಆದ್ರೆ ಒಂದು ವೇಳೆ ಈ ತರ ಇದ್ರ ಮೇಲೆ ಕ್ಯಾಂಡಲ್ ಮಾಡಿದ್ರೆ ನಿಮ್ದು ಆಲ್ರೆಡಿ ಇದು ಸ್ಟಾಪ್ ಲಾಸ್ ಹೋಗ್ತದಂತಾನೆ ಅರ್ಥ. ಇಲ್ಲಿ ಇಟ್ಟಿದ್ದು ಮೇಲೆ ಸೈಡೇ ಹೋಗುದು ಅದು ಟ್ರೇಡ್, ಮತ್ತೆ ಕೆಳಗೆ ಬರಲ್ಲ ಹಾಗೆ. ಅದಕ್ಕೆ ಇದ್ರ ಮೇಲೆ ಇಟ್ಟು ಬಿಡುದು ಆಯ್ತಾ. ಇಲ್ಲಿದ್ದ ಸ್ಟಾಪ್ ಲಾಸ್ ನೀವೆಲ್ಲಿ ಇಟ್ರಿ, ಇಲ್ಲಿ ಇಟ್ರಿ ಅಲ್ವಾ. ಆದ್ಮೇಲೆ ಎಲ್ಲಿ ಇಟ್ರಿ, ಆದ್ಮೇಲೆ ಎಲ್ಲಿ ಸಹ ರೀಟೆಸ್ಟ್ ಆಗ್ಲಿಲ್ಲ. ಆದ್ಮೇಲೆ ಇಲ್ಲಿ ಪುನಃ ಸಪೋರ್ಟ್ ತಗೊಂಡು ಇಲ್ಲಿಗೆ ಬಂದಿದೆ ಅಲ್ವಾ. ಇಲ್ಲಿಗೆ ಬಂದದ್ದು ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿದೆ, ಇಲ್ಲಿ ಬಿಗ್ ಮಾಡಿದೆ, ಇದ್ರ ಮೇಲೆ ಇಡುದಲ್ವಾ ಸ್ಟಾಪ್ ಲಾಸ್. ಇಲ್ಲಿದ್ದದನ್ನು ತಗೊಂಡು ಬಂದು ಇದ್ರ ಮೇಲೆ ಇಡುದು. ಹಾಗೆ ಎಡ್ಜ್ ಮೇಲೆ ಇಡ್ತಾ ಬರುದು. ಮತ್ತೆ ಇಲ್ಲಿ ಬಂದಿದೆ, ಇಲ್ಲಿ ಇಟ್ಟಿದ್ದೀರಿ. ಇಲ್ಲಿ ಕೆಳಗೆ ಬಂದಾಗ ಇಲ್ಲಿ ಬರುವಾಗ ಇಲ್ಲಿ ಇಡ್ಬೇಕು ಸ್ಟಾಪ್ ಲಾಸ್. ಆದ್ಮೇಲೆ ಇಲ್ಲಿ ಕೆಳಗೆ ಬಂದಾಗ ಇಲ್ಲಿ ಇಡ್ತೀರಿ ಆಯ್ತಾ. ಇದು ನಾನು ಸ್ಟಾಪ್ ಲಾಸ್ ಟ್ರೇಲ್ ಮಾಡುದು ಹೇಳಿದ್ದು, ಇಲ್ಲಿಂದ ಇಲ್ಲಿ ತನಕ ಆಯ್ತಾ. ಇದೀಗ ನಾವೇನ್ ಹೇಳ್ತಿದ್ದೇವೆ, ನಾವು ಸ್ಟಾಪ್ ಲಾಸ್ ಟ್ರೇಲ್ ಮಾಡುವ ಬಗ್ಗೆ ಮಾತಾಡ್ತಿಲ್ಲ ಈಗ ಅಲ್ವಾ. ನಾವು ಯಾವ್ದ್ರ ಬಗ್ಗೆ ಮಾತಾಡ್ಬೇಕೀಗ, ಡಬಲ್ ಬಾಟಮ್ ರಿವರ್ಸಲ್ ಬಗ್ಗೆ. ಡಬಲ್ ಟಾಪ್ ರಿವರ್ಸಲ್ ಬಗ್ಗೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಆ ವಿಡಿಯೋ ನೋಡಿದವರು ನೋಡ್ಕೊಂಡು ಬನ್ನಿ. ಇದೀಗ ಡಬಲ್ ಬಾಟಮ್ ರಿವರ್ಸಲ್. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಇದು ಡೌನಿಗೆ ಬಂದಿದೆ. ಇಲ್ಲಿ ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ ಮಾಡಿದೆ ಅಲ್ವಾ. ಇದು ಟ್ರೀ ಟಚ್ ಆಗಿದೆ ಇಲ್ಲಿ ಅಲ್ವಾ. ಟ್ರೀ ಟಚ್ ಆದ್ಮೇಲೆ ಇಲ್ಲಿ ಟ್ರೀ ಟಚ್ ಆದ್ಮೇಲೆ ಇಲ್ಲಿ ಒಂದ ಮಾರ್ಕೆಟ್ ಮೇಲೆ ಹೋಗ್ಬೇಕಿತ್ತು, ಇಲ್ಲಿ ಮೇಲೆ ಹೋಗ್ಲಿಲ್ಲ. ಒಂದ ಮಾರ್ಕೆಟ್ ಇಲ್ಲಿ ಡೌನ್ ಸೈಡ್ ಟ್ರೆಂಡ್ ಲೈನ್ ಇದು ಮಾಡಿ ಕೆಳಗೆ ಬರ್ಬೇಕಿತ್ತು, ಅದು ಮಾಡ್ಲಿಲ್ಲ. ಇಲ್ಲಿ ಏನ್ ಮಾಡಿದೆ, ಇಲ್ಲಿ ಸಪೋರ್ಟ್ ಏರಿಯಾ ಇದೆ ನೋಡಿ. ಇಲ್ಲಿ ಇದು ಸಪೋರ್ಟ್ ಏರಿಯಾ ಇದ್ದದ್ದು ಇದು ಆಯ್ತಾ. ಇದು ಸಪೋರ್ಟ್ ಏರಿಯಾ. ಈ ಸಪೋರ್ಟ್ ಏರಿಯಾದಲ್ಲಿ ಸಪೋರ್ಟ್ ತಗೊಂಡು ಬೈಯರ್ಸ್ ಮೇಲೆ ಬಂದಿದ್ದಾರೆ. ಇಲ್ಲಿ ಬೈಯರ್ಸ್ ಇದ್ದಾರೆ ಅಲ್ವಾ. ಬೈಯರ್ಸ್ ಅದು ಸ್ಟಾಪ್ ಲಾಸ್ ಎಲ್ಲಿ ಬರ್ತದೆ, ಈ ಏರಿಯಾದಲ್ಲಿ ಬರ್ತದೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಸೆಲ್ಲರ್ಸ್ ಪುನಃ ಅಟೆಂಡ್ ಮಾಡಿದ್ದಾರೆ. ಇಲ್ಲಿ ಪುನಃ ಸೆಲ್ಲರ್ಸ್ ಇದನ್ನು ಎಲ್ಲಿ ತನಕ ತಗೊಂಡು ಬಂದಿದ್ದಾರೆ, ಸಪೋರ್ಟ್ ಏರಿಯಾ ತನಕ ತಗೊಂಡು ಬಂದಿದ್ದಾರೆ. ಸಪೋರ್ಟ್ ಏರಿಯಾದಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿದೆ, ಅದು ಕಾಣಲ್ಲ, ನಾನು ಇಲ್ಲಿ ಇದು ಹಾಕಿದ್ದೇನಲ್ಲ, ಹಾಗಾಗಿ ಲೈನ್ ಎಳ್ದಿದ್ದೇನಲ್ಲ, ಹಾಗಾಗಿ ಕಾಣಲ್ಲ. ಇಲ್ಲಿ ಒಂದು ಸಣ್ಣ ಡೋಜಿ ಕ್ಯಾಂಡಲ್ ಆಗಿದೆ. ಇಲ್ಲಿ ಡೋಜಿ ಕ್ಯಾಂಡಲ್ ಲೆಫ್ಟ್ ಸೈಡ್ಗೆ ಗ್ರೀನ್ ಕ್ಯಾಂಡಲ್ ಆಗಿದೆ. ಸಪೋರ್ಟ್ ಏರಿಯಾದಲ್ಲಿ ಒಂದು ವೇಳೆ ಡೋಜಿ ಕ್ಯಾಂಡಲ್ ಆದ್ರೆ ಅದನ್ನು ಬ್ರೇಕ್ ಮಾಡಿ ಅದ್ರ ಮೇಲೆ ಡೋಜಿ ಕ್ಯಾಂಡಲ್ ಅದು ಓಪನಿಂಗಿನ ಮೇಲೆ ಡೋಜಿ ಕ್ಯಾಂಡಲ್ ಗಿಂತ ಸ್ವಲ್ಪ ಮೇಲೆ ಇಲ್ಲಿ
ಅದನ್ನು ಬ್ರೇಕ್ ಮಾಡಿ ಗ್ರೀನ್ ಕ್ಯಾಂಡಲ್ ಆದ್ರೆ ಆವಾಗ ನೀವು ಅಪ್ ಸೈಡ್ಗೆ ಎಂಟ್ರಿ ತಗೊಳ್ಳೋದು. ಇಲ್ಲಿ ಸಪೋರ್ಟ್ ಏರಿಯಾದಲ್ಲಿ, ಆಯ್ತಾ. ಇಲ್ಲಿ ತಗೊಳ್ಳಿಕ್ಕೆ ಇದು ಸ್ಟಾಪ್ ಲಾಸ್ ಇದ್ದು ವಿಗ್ ಅದು ಕೆಳಗೆ ಬರ್ತದೆ. ಈ ಗ್ರೀನ್ ಕ್ಯಾಂಡಲ್ ಅದು ಡೋಜಿ ಕ್ಯಾಂಡಲ್ ಇಲ್ಲಿ ಆಗಿದೆ, ಆಯ್ತಾ. ಇದು ಡೋಜಿ ಕ್ಯಾಂಡಲ್. ಈ ಡೋಜಿ ಕ್ಯಾಂಡಲ್ ಅದು ಕ್ರಾಸ್ ಆದ ಹಾಗೆ ಒಂದು ಟ್ರೇಡ್ ತೆಗೆಯುದು. ಇಲ್ಲಿ ಟ್ರೇಡ್ ತೆಗೆಯುವುದು. ಇದು ಏನ್ ಮಾಡ್ತದೆ ಗೊತ್ತಾ, ಕೆಲವು ಸಲ ಈ ತರ ಬರ್ತದೆ. ಹೀಗೆ ಸಪೋರ್ಟ್ ಏರಿಯಾ ಟಚ್ ಆದಾಗೆ ಮಾಡ್ತದೆ. ಸಪೋರ್ಟ್ ಏರಿಯಾ ಟಚ್ ಮಾಡ್ಕೊಂಡು ಮತ್ತೆ ಒಂದೇ ಸಲ ಹೀಗೆ ಮೇಲೆ ಹೋಗ್ತದೆ. ಈ ತರ ಮೂವ್ಮೆಂಟ್ ಉಂಟಲ್ಲ, ಈಗ ಸೈಡ್ ವೇಸ್ ಮೂವ್ಮೆಂಟ್ ಉಂಟಲ್ಲ, ಇದು ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಇದು ಸೈಡ್ ವೇಸ್ ಕ್ರಾಸ್ ಆದ ಹಾಗೆ ಉಂಟಲ್ಲ, ನಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಕೆಳಗೆ ಡೌನ್ ಸೈಡ್ ಮೂವ್ಮೆಂಟ್ ಸಿಗ್ತದೆ ಹೀಗೆ, ಆಯ್ತಾ. ಇದು ಡಬಲ್ ಬಾಟಮ್ ಇದು ಯಾವುದು ಸಪೋರ್ಟ್ ಏರಿಯಾ ಟಚ್ ಆದಾಗೆ ಅದ್ರ ಡೌನಿಗೆ ಸ್ಟಾಪ್ ಲಾಸ್ ಇಟ್ಟು ಅದ್ರ ಕ್ಲೋಸಿಗೆ ಇದು ಮಾಡುದು. ಇಲ್ಲಿ ಒಂದು ವೇಳೆ ಗ್ರೀನ್ ಕ್ಯಾಂಡಲ್ ಆದ್ರೆ ಅದ್ರ ಕ್ಲೋಸಿಗೆ ಎಂಟ್ರಿ ತಗೊಳ್ಳುದು, ಆಯ್ತಾ. ಇಲ್ಲಿ ರಿವರ್ಸ್ ಮಾರ್ಕೆಟ್ ಹೀಗೆ ರಿವರ್ಸ್ ಬರುವಾಗ ಎದ್ರಿ ಸ್ಟಾಪ್ ಲಾಸ್ ಅನ್ನು ಇದು ಮಾಡುದಲ್ಲ, ನಾವು ಎಕ್ಸಿಟ್ ಆಗುದಲ್ಲ, ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡುದಲ್ಲ. ಸ್ಟಾಪ್ ಲಾಸ್ ಅನ್ನು ಅದೇ ಪ್ಲೇಸ್ ಅಲ್ಲಿ ಇಟ್ಟು ಬಿಡುದು. ಯಾಕಂತ ಹೇಳಿದ್ರೆ ಇಲ್ಲಿ ಹೀಗೆ ರಿವರ್ಸ್ ಬಂದಾಗೆ ಬರ್ತದೆ, ಹೀಗೆ ಬರ್ತದೆ, ಮತ್ತೆ ಒಂದೇ ಸಲ ಮೇಲೆ ಹೋಗ್ತದೆ. ಒಂದ್ ವೇಳೆ ಸ್ಟಾಪ್ ಲಾಸ್ ಇಟ್ಟಾಗ್ಲಿಕ್ಕೂ ಸಹ ಸಾಕು, ಕೆಲವು ಸಲ ಸ್ಟಾಪ್ ಲಾಸ್ ತಿಂದು ಹೀಗೆ ಮೇಲೆ ಹೋಗ್ತದೆ, ಆಯ್ತಾ. ಆಗ ನಾವು ಇದು ಟ್ರೇಲ್ ಇದು ಮಾಡಬಾರ್ದು, ಎದ್ರಬಾರ್ದು, ಮತ್ತೆ ಎಕ್ಸಿಟ್ ಆಗ್ಬಾರ್ದು, ಹಾಗೆ ಇಟ್ಟು ಬಿಡ್ಬೇಕು. ಸ್ಟಾಪ್ ಲಾಸ್ ಹೋದ್ರೆ ಒಂದು ಹೋಗ್ತದೆ ಅಲ್ವಾ. ನೀವು ಇಲ್ಲಿ ಎಂಟ್ರಿ ತಗೊಂಡಿದ್ದು ಒಂದು ನಿಮ್ಗೆ ಎಷ್ಟು, ಒಂದು 300 ರೂಪಾಯಿ ಎಷ್ಟು ಹೋಗ್ಬೋದು. ದೊಡ್ಡ ಲಾಟ್ ಅಲ್ಲಿ ತೆಗ್ದಿದ್ರೆ ಸ್ವಲ್ಪ ಜಾಸ್ತಿ ಹೋಗ್ತದೆ ಸ್ಟಾಪ್ ಲಾಸ್. ಒಂದು ಲಾಟ್ ಅಲ್ಲಿ ತೆಗ್ದವರಿಗೆ ಒಂದು 300 200 ಇಷ್ಟು ಹೋಗ್ಬೋದು ಇಲ್ಲಿ ಇಟ್ಟವರಿಗೆ, ಅಲ್ವಾ. ಓಕೆ, ಇನ್ನೊಂದು ಕ್ಯಾಂಡಲ್ ಹೇಳಿಕೊಡ್ತೇನೆ. ಇನ್ನೊಂದು ಇದು ನೆಕ್ಸ್ಟ್. ಓಕೆ, ಡಬಲ್ ಬಾಟಮ್, ಡಬಲ್ ಟಾಪ್ ಇದೆಲ್ಲ ಇಂಪಾರ್ಟೆಂಟ್. ಸೈಡ್ ವೇಸ್ ಮಾರ್ಕೆಟ್ ಇದೆಲ್ಲ ಇಂಪಾರ್ಟೆಂಟ್, ಆಯ್ತಾ. ಇದೆಲ್ಲ ಸರಿಯಾಗಿ ನೀವು ಕಲಿಬೇಕು, ಆಗ ನಿಮಗೆ ಟ್ರೇಡಿಂಗ್ ಈಸಿ ಆಗ್ತದೆ. ಸೈಡ್ ವೇಸ್, ಕನ್ಸಾಲಿಡೇಷನ್ ಇದೆಲ್ಲ ಗೊತ್ತಿರ್ಬೇಕು ನಿಮಗೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು. ಡಬಲ್ ಬಾಟಮ್, ಡಬಲ್ ಟಾಪ್ ಇದು ಗೊತ್ತಿರ್ಬೇಕು, ಆಯ್ತಾ. ಇಲ್ಲಿ ಏನ್ ಮಾಡಿದೆ, ಇಲ್ಲಿ ನೋಡಿ, ಇಲ್ಲಿ ಮೇಲಿಂದ ಇದು ಅರ್ಧ ಕಟ್ ಆಗಿದೆ. ಇದು ಚಾರ್ಟ್ ಇಲ್ಲಿ ಮೇಲಿಂದ ಹೀಗೆ ಬಂದಿದೆ. ಲೋವರ್ ಐ, ಲೋವರ್ ಲೋ, ಲೋವರ್ ಐ, ಲೋವರ್ ಲೋ, ಹೀಗೆ ಮಾಡ್ತಾ ಬಂದಿ. ಲೋವರ್ ಐ, ಲೋವರ್ ಲೋ, ಅಲ್ವಾ. ಹೀಗೆ ಮೇಲಿಂದ ಮಾಡ್ತಾ ಬಂದಿದೆ. ನಾನು ಇದು ಹೇಳಿದ್ದೇನೆ, ಲೋವರ್ ಐ, ಲೋವರ್ ಲೋ ಮಾಡ್ತದೆ. ಆದ್ಮೇಲೆ ಮಾರ್ಕೆಟ್ ಒಂದೇ ಸಲ ಹೀಗೆ ಸೈಡ್ ವೇಸ್ ತಗೊಂಡು ಹೋಗ್ತದ ಅಂತ. ಸೈಡ್ ವೇಸ್ ಮೂವ್ಮೆಂಟ್ ಹೀಗೆ ಸ್ಟ್ರೈಟ್ ಗೆ ಅಂತ ಹೇಳಿದ್ರೆ ಸಪೋರ್ಟ್ ಲೆವೆಲ್ ಅಲ್ಲಿ, ಇಲ್ಲಿ ಸಪೋರ್ಟ್ ಲೆವೆಲ್ ಇದೆ. ಇಲ್ಲಿ ಈ ಸಪೋರ್ಟ್ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ಮೇಲೆ ಬಂದಿದೆ. ಒಂದ್ಸಲ ಇಲ್ಲಿ ಮೇಲೆ ಬಂದಿದೆ ಅಲ್ಲ, ಇಲ್ಲಿ ಯಾರಿದ್ದಾರೆ, ಸೆಲ್ಲರ್ಸ್ ಇದ್ದಾರೆ. ಸೆಲ್ಲರ್ಸ್ ಅಟೆಂಡ್ ಮಾಡ್ತಾರೆ. ಇಲ್ಲಿ ಸೆಲ್ಲರ್ಸ್ ಇಲ್ಲಿ ಅಟೆಂಡ್ ಮಾಡುವಾಗ ಸೆಲ್ಲರ್ಸ್ ಮಾರ್ಕೆಟ್ ಅನ್ನು ಇಲ್ಲಿ ತನಕ ತರ್ತಾರೆ. ಎಲ್ಲಿ ಸೆಲ್ಲರ್ಸ್ ಇದ್ದಾರೆ ಅದು ರೆಸಿಸ್ಟೆನ್ಸ್ ಏರಿಯಾ ಆಗಿ ಕನ್ವರ್ಟ್ ಆಗ್ತದೆ. ಇಲ್ಲಿ ಇದು ರೆಸಿಸ್ಟೆನ್ಸ್ ಏರಿಯಾಗಿ ಕನ್ವರ್ಟ್ ಆಗ್ತದೆ, ಇದು ಸಪೋರ್ಟ್ ಏರಿಯಾಗಿ ಕನ್ವರ್ಟ್ ಆಗ್ತದೆ. ಬೈಯರ್ಸ್ ಎಲ್ಲಿ ಇರ್ತಾರೆ ಅದು ಸಪೋರ್ಟ್ ಏರಿಯಾ, ಸೆಲ್ಲರ್ಸ್ ಎಲ್ಲಿ ಇರ್ತಾರೆ ಅದು ರೆಸಿಸ್ಟೆನ್ಸ್ ಏರಿಯಾ, ಆಯ್ತಾ. ಇದು ರೆಸಿಸ್ಟೆನ್ಸ್ ಆಯ್ತು, ಇದು ಸಪೋರ್ಟ್ ಆಯ್ತು. ಇಲ್ಲಿಂದ ರೆಸಿಸ್ಟೆನ್ಸ್ ಗೆ ಬಂತು, ಇಲ್ಲಿಂದ ಪುನಃ ಡೌನ್ ಗೆ ಬಂತು. ಡೌನ್ ಗೆ ಬಂದಾಗ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಯ್ತು. ಇಲ್ಲಿ ಸಪೋರ್ಟ್ ಏರಿಯಾದಲ್ಲಿ ರೆಡ್ ಕ್ಯಾಂಡಲ್ ಆಗಿ ಅದ್ರ ನೆಕ್ಸ್ಟ್ ಗೆ ಗ್ರೀನ್ ಕ್ಯಾಂಡಲ್ ಆದ್ರೆ ಈ ಗ್ರೀನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಕ್ರಾಸ್ ಆದಾಗೆ ಇಲ್ಲಿ ಎಂಟ್ರಿ ಬರ್ತದೆ. ಇಲ್ಲಿ ಎಂಟ್ರಿ ತಗೊಳ್ಬೇಕಾಯ್ತಾ. ಮಾರ್ಕೆಟ್ ಮೇಲೆ ಹೋಗ್ಲಿ ಕೆಳಗೆ ಹೋಗ್ಲಿ ಇಲ್ಲಿ ಎಂಟ್ರಿ ತಗೊಳ್ಳಿಕ್ಕೆ. ಅದು ನಿಮ್ದು ಸ್ಟಾಪ್ ಲಾಸ್ ಇಲ್ಲಿ ಬರ್ತದೆ. ಸ್ಟಾಪ್ ಲಾಸ್ ಇಟ್ಟಾಗಲ್ಲ, ಅದು ಹೀಗೆ ಬಂದು ಇಟ್ಟಾದಾಗೆ ಕೆಳಗೆ ಬಂದಾಗೆ ಮಾಡ್ತದೆ, ಹೀಗೆ ಬರ್ತದೆ, ಆಯ್ತಾ. ಒಂದೊಂದ್ಸಲ ನಿಮ್ಮ ಸ್ಟಾಪ್ ಲಾಸ್ ಅನ್ನು ತಿಂದು ಹೀಗೆ ಮೇಲೆ ಬರ್ತದೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಅದು ಟ್ರೇಡ್ ಅಲ್ವಾ. ಹಾಗೆ ನಂದು ಆಗಿದೆ, ಆದ್ರೆ ನಾವು ಎದ್ರಬಾರ್ದು, ಇಟ್ಟಲ್ಲೇ ಇಡ್ಬೇಕು. ಆದ್ಮೇಲೆ ರೀಟೆಸ್ಟ್ ಆದ್ಮೇಲೆ ನಿಮ್ಗೀಗ ಇಲ್ಲಿ ತನಕ ಬಂತು. ಹೀಗೆ ಕನ್ಸಲ್ಟೇಷನ್ ಮಾಡ್ಕೊಂಡು ಇಲ್ಲಿ ತನಕ ಬಂತು. ಕನ್ಸಲ್ಟೇಷನ್ ಮಾಡ್ಕೊಂಡು ಇಲ್ಲಿ ತನಕ ಬಂದಾದ್ಮೇಲೆ ನಿಮ್ದು ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಬ್ರೇಕ್ ಆಗ್ತದಲ್ಲ, ಹೀಗೆ ಬಂದು ಇಲ್ಲಿ ಬ್ರೇಕ್ ಆಗ್ತದಲ್ಲ, ಬ್ರೇಕ್ ಆದ್ಮೇಲೆ ಇಲ್ಲಿ ರೀಟೆಸ್ಟ್ ಎಲ್ಲ ಆಗ್ತದಲ್ಲ, ಹೀಗೆ ಮಾಡಿ ರೀಟೆಸ್ಟ್ ಮಾಡ್ತಾ ಹೋಗ್ತದಲ್ಲ, ಅಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಅನ್ನು ಹೀಗೆ ಟ್ರೇಲ್ ಮಾಡಿ ಇಡ್ಬೇಕು, ಆಯ್ತಾ.
ಇಲ್ಲಿ ನೋಡಿ, ಇದು ಸಪೋರ್ಟ್ ಏರಿಯಾವನ್ನು ಇಲ್ಲಿ ಕನ್ಸಲ್ಟೇಷನ್ ಮಾಡಿದೆ. ಇಷ್ಟು ಏರಿಯಾದಲ್ಲಿ ಕನ್ಸಲ್ಟೇಷನ್ ಮಾಡಿದೆ. ನೀವು ಟ್ರೇಡ್ ತೆಗೆದಿದೆ ಇಲ್ಲಿ ಅಲ್ವಾ? ಇಲ್ಲಿ ನಿಮ್ಗೆ ಎಷ್ಟು ದೊಡ್ಡ ಪಾಯಿಂಟ್ ಸಿಕ್ಕಿದೆ? ಇಷ್ಟು ದೊಡ್ಡ ಪಾಯಿಂಟ್ ಸಿಕ್ಕಿದೆ. ಇದು ಇಷ್ಟೇ ಅಲ್ಲ, ಇದು ಮಾರ್ಕೆಟ್ ತುಂಬಾ ಮೇಲೆ ಹೋಗಿದೆ. ಹೀಗೆ ಅದು ಕಟ್ ಆಗಿದೆ ಆಯ್ತಾ. ಅದು ಕ್ಯಾಂಡಲ್ಸ್ ನಾನು ಇದ್ ಮಾಡ್ಲಿಲ್ಲ, ಕಟ್ ಆಗಿದೆ ಅದು. ನಾನು ತೆಗ್ದಿದ್ದು ಇಷ್ಟೇ, ಆದ್ರೆ ಪುನಃ ಮೇಲೆ ಹೋಗಿದೆ ಅದು ಆಯ್ತಾ ಮಾರ್ಕೆಟ್. ನೆಕ್ಸ್ಟ್ ಇನ್ನೊಂದು ನೋಡುವ. ಇನ್ನೊಂದು ಥರ್ಡ್, ಅದು ಸೆಕೆಂಡ್ ಅದು ಹೇಳಿ ಕೊಟ್ಟಿದ್ದಲ್ವಾ ನಾನು. ಈಗ ಥರ್ಡ್ ಅದು ಈಗ ಟೈಮ್ ತಗೊಳ್ತದೆ. ಇದು ನಾವು ಡ್ರಾ ಮಾಡಿ ಎಲ್ಲ ನಿಮ್ಗೆ ತೋರಿಸುವಾಗ ಟೈಮ್ ತಗೊಳ್ತದೆ ಆಯ್ತಾ. ಟ್ರೇಡಿಂಗ್ ಕಲಿಬೇಕಂತಿದ್ರೆ ಇದೆಲ್ಲ ನೀವು ಇದು ಮಾಡ್ಬೇಕು. ನಾನು ಕಲಿಯುವಾಗ ಇದೇ ತರ ಆಗಿತ್ತು. ಈಗ ಎಲ್ಲ ಚಾರ್ಟ್ ಬಾಕ್ಸ್ ಪೇಷನ್ಸ್ ಅಲ್ಲಿ ನೋಡ್ಬೇಕಷ್ಟೇ. ನಮ್ಗೆ ಪೇಷನ್ಸ್ ಇಲ್ಲ, ಬೇಗ ಬೇಗ ಆಗ್ಬೇಕಂತ ಹೇಳಿದ್ರೆ ಆಗುದಿಲ್ಲ. ಇದು ಒಂದು ನಾವು ಇದೆಲ್ಲ ಅಪ್ಲೈ ಮಾಡಿಯೇ ಮಾಡ್ಬೇಕು. ಇದರಲ್ಲಿ ನೋಡಿ, ಇಲ್ಲಿನೂ ಹಾಗೆ ಲೋವರ್ ಐ, ಲೋವರ್ ಲೋ, ಲೋವರ್ ಐ, ಲೋವರ್ ಲೋ, ಲೋವರ್ ಐ, ಲೋವರ್ ಲೋ ಮಾಡಿದೆ. 3 ಟಚ್ ಆಗಿದೆ ಇಲ್ಲಿ ಅಲ್ವಾ, ಕೆಳಗಿನೂ 3 ಟಚ್ ಆಗಿದೆ. ಇಲ್ಲಿ ಇದು ಕ್ರಾಸ್ ಮಾಡಿ ಮೇಲೆ ಹೋಗ್ಬೇಕಿತ್ತು, ಮೇಲೆ ಹೋಗ್ಲಿಲ್ಲ. ಕೆಲವು ಸಲ ಏನ್ ಮಾಡ್ತದೆ, ಕೆಳಗೆ ಬರ್ತದೆ. ಕೆಳಗೆ ಬಂದದ್ದು ಕೆಳಗೇನೂ ಹೋಗ್ಲಿಲ್ಲ. ಇದೇನ್ ಮಾಡಿದೆ, ಕನ್ಸಲ್ಟೇಷನ್ ಮಾಡಿದೆ. ಇದನ್ನು ನಾನು ಹೇಳಿಕೊಟ್ಟಿದ್ದೇನೆ ಅಲ್ವಾ. ಮೇಲೆ ಹೋಗಲ್ಲ, ಈ ತರ ಸ್ಟ್ರೈಟ್ ಕನ್ಸಲ್ಟೇಷನ್ ಮಾಡ್ತದೆ ಅಂತ. ಇಲ್ಲಿ ಕನ್ಸಲ್ಟೇಷನ್ ಮಾಡ್ಲಿಲ್ಲ. ಇಲ್ಲಿ ಏನ್ ಮಾಡಿದೆ, ಇದು ಕನ್ಸಲ್ಟೇಷನ್ ಮಾಡ್ಲಿಲ್ಲ. 1 ಟಚ್, 2 ಟಚ್, 3 ಟಚ್. 3 ಟಚ್ ಆದ್ಮೇಲೆ ಇಲ್ಲಿ ಕೆಳಗೆ 1 ಟಚ್, 2 ಟಚ್, 3 ಟಚ್ ಅಲ್ವಾ. ಅಲ್ಲ ಇಲ್ಲಿ 1 ಟಚ್, 2 ಟಚ್, 3 ಟಚ್. 4ನೇ ಟಚ್ ಅಲ್ಲಿ ಏನ್ ಮಾಡ್ತು, ಇದು ಸೀದಾ ಇಲ್ಲಿ ಮೇಲೆ ಬಂದಿದೆ ನೋಡಿ, ಸೀದಾ ಮೇಲೆ ಬಂದಿದೆ. ಇಲ್ಲಿ 4 ಟಚ್ ಆದ್ಮೇಲೆ ಇಲ್ಲಿ ನಿಮ್ದು ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂಡಿದೆ. ಇಲ್ಲಿ ಬೈಯರ್ಸ್ ಆಕ್ಟಿವ್ ಆಗಿದ್ದಾರೆ. ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಮಾಡಿದೆ ಅಲ್ವಾ. ಡೋಜಿ ಅಲ್ಲ, ಸಾರಿ. ಇಲ್ಲಿ ರೆಡ್ ಕ್ಯಾಂಡಲ್ ಮಾಡಿದೆ. ರೆಡ್ ಕ್ಯಾಂಡಲ್ ಒಳಗಡೆ ಒಂದು ಇನ್ಸೈಡ್ ಕ್ಯಾಂಡಲ್ ಮಾಡಿದೆ, ಒಂದು ಸಣ್ಣದು ಅಲ್ವಾ. ಇನ್ಸೈಡ್ ಕ್ಯಾಂಡಲ್ ಆದಾಗ ನಿಮಗೆ ಗೊತ್ತಾಗ್ಬೇಕು ಅದು ಮಾರ್ಕೆಟ್ ಇಲ್ಲಿ ಇದು ಕ್ರಾಸ್ ಆದ್ರೆ, ಒಂದು ವೇಳೆ ಫಸ್ಟ್ ಕ್ಯಾಂಡಲ್ ಇದು ಕ್ರಾಸ್ ಆದ್ರೆ ಮಾರ್ಕೆಟ್ ಮೇಲೆ ಹೋಗ್ತದಂತ. ಇಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಮಾಡಿದೆ. ಇದು ಕ್ರಾಸ್ ಆದಾಗೆ ಇಲ್ಲಿ ಎಂಟ್ರಿ ತಗೊಳ್ಬೇಕು. ಈ ಸಣ್ಣದೊಂದು ಡೋಜಿ ಕ್ಯಾಂಡಲ್ ಆಗಿದೆಲ್ಲ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡ್ಬೇಕು. ಇನ್ಸೈಡ್ ಕ್ಯಾಂಡಲ್ ಆಗಿದೆ ಅಲ್ಲ, ಅದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡ್ಬೇಕು. ಯಾವ್ದ್ರ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಆಗಿದೆ ಅಲ್ಲಿ ನೀವು ಆ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಳ್ಬೇಕು. ಇನ್ಸೈಡ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಇಡ್ಬೇಕು ಆಯ್ತಾ. ನಿಮ್ಗೆ ಎಷ್ಟು ದೊಡ್ಡ ಮೂವ್ಮೆಂಟ್ ಸಿಕ್ಕಿದೆ ನೋಡಿ. ಇದು ಎಲ್ಲಿ ತನಕ ಹೋಗಿದೆ ಗೊತ್ತಾ, ಇದು ಇಲ್ಲಿ ತನಕ ಬಂದಿದೆ ಮೂವ್ಮೆಂಟ್ ಇರೋದು, ಇಲ್ಲಿ ತನಕ ಹೀಗೆ ಆಯ್ತಾ. ಈ ತರ ಎಲ್ಲ ನಿಮ್ಗೆ ಟ್ರೇಡ್ ಈ ತರ ಎಲ್ಲ ಸಿಕ್ಕಿದಾಗ ಬಿಡಬಾರ್ದು. ಈ ತರ ಎಲ್ಲ ಸಿಕ್ಕಿದಾಗ ತೆಗಿಬೇಕು. ಇಲ್ಲಿಂದ ನೀವು ವೇಟ್ ಮಾಡ್ತಾ ಇರ್ತೀರಲ್ಲ, ಇಲ್ಲಿಂದ ನೀವು ಇಲ್ಲಿ ತನಕ ವೇಟ್ ಮಾಡಿದ್ರಿ, ಇಲ್ಲಿ ನಿಮ್ಗೆ ಆಪರ್ಚುನಿಟಿ ಇದೆ. ಇದು ಇಲ್ಲಿ ಈ ತರ ಆಗುವಾಗ ತೆಗಿಬೇಕು ಟ್ರೇಡ್. ಕೆಲವರು ಏನ್ ಮಾಡ್ತಾರೆ, ಕೆಲವರು ಇಲ್ಲಿ ತೆಗಿತಾರೆ, ಇಲ್ಲಿ ಮೇಲೆ ತೆಗೆದು ದೊಡ್ಡ ಸ್ಟಾಪ್ ಲಾಸ್ ಇಟ್ಟು ಬಿಡ್ತಾರೆ ಆಯ್ತಾ. ಇಲ್ಲಿ ಟ್ರೇಲ್ ಮಾಡ್ತಾ ಹೋಗ್ತಾರೆ. ಅವರಿಗೆ ಇಲ್ಲಿಂದ ಇಲ್ಲಿ ತನಕ ಮೂವ್ಮೆಂಟ್ ಸಿಗ್ತದೆ. ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡುವವರು ಇಲ್ಲಿ ತೆಗಿತಾರೆ, ಇಲ್ಲಿಂದ ಇಲ್ಲಿ ತನಕ ಇಷ್ಟೇ ತೆಗೆಯುವುದು. ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡುವವರು ಇಂಥ ಮೂವ್ಮೆಂಟ್ ಅನ್ನು ಕ್ಯಾಚ್ ಮಾಡ್ತಾರೆ, ಇಂಥ ಮೂವ್ಮೆಂಟ್. ಓಕೆ, ಸ್ವಿಂಗ್ ಟ್ರೇಡ್ ಮಾಡುವವರು ಇಂಥ ಮೂವ್ಮೆಂಟ್ ಅಲ್ಲಿ ಇಲ್ಲಿ ಮೇಲೆ ತೆಗೆದು ಬಿಡ್ತಾರೆ, ಇಲ್ಲಿನೂ ತೆಗಿತಾರೆ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಹೋಗೋಣ.
ಇಲ್ಲಿ ಸಹ ಹಾಗೆ ನೋಡಿ, ಎಲ್ಲ ಸೇಮ್ ಇದು ಮಾಡಿದೆ ನೋಡಿ, ಇಲ್ಲಿ ಸಹ ಹಾಗೆ, ಇಲ್ಲಿನೂ ಹಾಗೆ ಟ್ರೆಂಡ್ ಲೈನ್ ಬರ್ತದೆ. ಇಲ್ಲಿ ಒಂದು ನೋಡಿ, ಈ ಟ್ರೆಂಡ್ ಲೈನ್ ಅಲ್ಲೇ ಹೈ ಲೋವರ್ ಐ ಲೋವರ್ ಲೋ, ಲೋವರ್ ಐ ಲೋವರ್ ಲೋ, ಲೋವರ್ ಐ ಲೋವರ್ ಲೋ, 3 ಟಚ್ ಆಯ್ತು. ಇಲ್ಲಿ 3 ಟಚ್ ಅಲ್ಲಿ ಏನಾಯ್ತು, ಇಲ್ಲಿ ಸಪೋರ್ಟ್ ಏರಿಯಾ ಇದೆ, ಇಲ್ಲಿ ಸಪೋರ್ಟ್ ಏರಿಯಾ ಇದೆ ಅಲ್ವಾ. ಈ ಸಪೋರ್ಟ್ ಏರಿಯಾದಲ್ಲಿ ಏನ್ ಮಾಡ್ತು, ಸಪೋರ್ಟ್ ಏರಿಯಾದಲ್ಲಿ ಸಪೋರ್ಟ್ ತಗೊಳ್ತು. ಇಲ್ಲಿ ರೆಡ್ ಕ್ಯಾಂಡಲ್ ಆಗಿದೆ, ರೆಡ್ ಕ್ಯಾಂಡಲ್ ಒಳಗಡೆ ಒಂದು ಇನ್ಸೈಡ್ ಕ್ಯಾಂಡಲ್ ಆಗಿದೆ. ಇನ್ಸೈಡ್ ಕ್ಯಾಂಡಲ್ ಮೇಲೆ ಇಲ್ಲಿ ನೀವು ಇದು ಡೋಜಿ ಕ್ಯಾಂಡಲ್ ಆಗಿದೆ, ಇಲ್ಲಿ ಡೋಜಿ ಕ್ಯಾಂಡಲ್. ಇಲ್ಲಿ ನೀವು ಇದು ರೆಡ್ ಕ್ಯಾಂಡಲ್ ಕ್ರಾಸ್ ಆಗುವ ತನಕ ಕಾಯ್ಬೇಕಂತಿಲ್ಲ. ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿದೆ ಅಲ್ಲ, ಡೋಜಿ ಕ್ಯಾಂಡಲ್ ಕ್ಲೋಸ್ ಆದ ಹಾಗೆ ಇಲ್ಲಿ ಎಂಟ್ರಿ ತಗೊಳ್ಳಿಕ್ಕೆ ನೀವು. ಇದು ಮೇಲೆ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗುವ ತನಕ ಕಾಯ್ಬೇಕಂತ ಇಲ್ಲ. ಡೋಜಿ ಕ್ಯಾಂಡಲ್ ಆದಾಗ ಯಾವಾಗ್ಲೂ ಹಾಗೆ ಸಪೋರ್ಟ್ ಏರಿಯಾದಲ್ಲಿ ಡೋಜಿ ಕ್ಯಾಂಡಲ್ ಆದಾಗ, ಡೋಜಿ ಕ್ಯಾಂಡಲ್ ಕ್ರಾಸ್ ಆದಾಗೆ ಮೇಲೆದು ಕ್ರಾಸ್ ಆದಾಗೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಕ್ರಾಸ್ ಆದಾಗ ಇಲ್ಲಿ ಎಂಟ್ರಿ ತಗೊಳ್ಳುದು. ಡೋಜಿ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಆಯ್ತಾ, ಸ್ಟಾಪ್ ಲಾಸ್ ಇಡ್ಲಿಕ್ಕೆ, ಇಲ್ಲಿ ಇಡ್ಲಿಕ್ಕೆ ಸ್ಟಾಪ್ ಲಾಸ್. ಇಲ್ಲಿ ಏನ್ ಮಾಡಿದೆ, ಇಷ್ಟು ಪಾಯಿಂಟ್ ಕೊಟ್ಟಿದೆ ಅಲ್ವಾ. ಆದ್ಮೇಲೆ ಇಲ್ಲಿ ಕೆಳಗೆ ಬಂದಿದೆ, ಆದ್ಮೇಲೆ ಪುನಃ ಇಲ್ಲಿ ಬಂದಿದೆ. ನೀವು ಸ್ಟಾಪ್ ಲಾಸ್ ಇಡುವಾಗ ಇದಕ್ಕೆ ತಾಗಿ ಇಡಬೇಡಿ, ಸ್ವಲ್ಪ ಒಂದು ಪಾಯಿಂಟ್ ಕೆಳಗೆ ಹೀಗೆ ಇಟ್ಟು ಬಿಡಿ. ಅಂತ ಹೇಳಿದ್ರೆ ಅದಕ್ಕೆ ತಾಗಿ ಇಟ್ರೆ ಉಂಟಲ್ಲ, ಒಂದೊಂದ್ಸಲ ಇದ್ರದ್ದು ವೀಕ್ ಉಂಟಲ್ಲ, ಅಲ್ಲಿ ಹೀಗೆ ಬಂದು ಅದು ಟಚ್ ಮಾಡಿ ಹೋಗ್ತದೆ. ಸ್ವಲ್ಪ ಕ್ಯಾಂಡಲ್ಗೆ ತಾಗಿಸಿ ಇಡಬೇಡಿ, 1 ಪಾಯಿಂಟ್ ಸ್ವಲ್ಪ ಕೆಳಗಿಟ್ಟು ಬಿಡಿ ಸ್ಟಾಪ್ ಲಾಸ್ ಇಡುವಾಗ. ಇಲ್ಲಿ ನೀವು ಎಂಟ್ರಿ ತಗೊಂಡಿದ್ದೀರಲ್ವಾ, ಇಲ್ಲಿ ನಿಮ್ದು ಸ್ಟಾಪ್ ಲಾಸ್. ಇದು ಇಲ್ಲಿ ತನಕ ಬಂದಿದೆ, ಈ ತರ ಮಾಡಿದೆ. ಇಲ್ಲಿ ಡಬಲ್ ಬಾಟಮ್ ಮಾಡಿದೆ ಇಲ್ಲಿ ಅಲ್ವಾ, ಇಲ್ಲಿ ಮಾಡಿದೆ, ಇಲ್ಲಿ ಪುನಃ ಟಚ್ ಆಗಿದೆ ಅಲ್ವಾ. ಸ್ಕ್ಯಾಲ್ಪಿಂಗ್ ಮಾಡುವವರು ಇಲ್ಲೇ ಎಂಟ್ರಿ ತಗೊಳ್ಬಹುದು. ಸ್ವಲ್ಪ ಮೋರ್ ಕನ್ಫರ್ಮೇಶನ್ ಬೇಕಂತ ಇದ್ದವರು ಡಬಲ್ ಬಾಟಮ್ ಆದ್ಮೇಲೆ ಫಾರ್ಮೇಶನ್ ಆದ್ಮೇಲೆ ಎಂಟ್ರಿ ತಗೊಳ್ಳೋದು ಒಳ್ಳೇದು ಆಯ್ತಾ. ಇಲ್ಲಿ ಸ್ಕ್ಯಾಲ್ಪಿಂಗ್ ಅವರಿಗೆ ಇಲ್ಲಿ 3 ಟಚ್ ಆದ್ಮೇಲೆ ಇಲ್ಲಿ ಒಂದು ಅಪ್ ಸೈಡ್ ಗೆ ಬಂದಿದೆ ಅಲ್ವಾ. ಆದ್ಮೇಲೆ ಇಲ್ಲಿ ಡಬಲ್ ಬಾಟಮ್ ಬೇಕಂತ ಇದ್ದವರು, ಡಬಲ್ ಬಾಟಮ್ ಆದ್ರೆ ನಿಮ್ಗೆ ಮೋರ್ ಕನ್ಫರ್ಮೇಶನ್ ಇರ್ತದೆ. ಇಲ್ಲಿ ಡಬಲ್ ಬಾಟಮ್ ಆಗಿದೆ ನೋಡಿ, ಇಲ್ಲಿ ಸಪೋರ್ಟ್ ಏರಿಯಾ ಟಚ್ ಆದ ಹಾಗೆ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಮಾಡಿದೆ. ಸಪೋರ್ಟ್ ಏರಿಯಾದಲ್ಲಿ ಡೋಜಿ ಕ್ಯಾಂಡಲ್ ಕ್ರಾಸ್ ಆದಾಗೆ ಈ ಕ್ಯಾಂಡಲ್ ಅಲ್ಲಿ ನಿಮ್ಗೆ ಎಂಟ್ರಿ ತಗೊಳ್ಳಿಕ್ಕೆ, ಈ ಕ್ಯಾಂಡಲ್ ಅಲ್ಲಿ ಇಲ್ಲಿ ನಿಮ್ದು ಸ್ಟಾಪ್ ಲಾಸ್ ಬರ್ತದೆ. ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಳ್ಳಿಕ್ಕೆ, ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಂಡ್ರೆ ಇಲ್ಲಿ ರಿವರ್ಸ್ ಬಂದಿದೆ. ರಿವರ್ಸ್ ಬಂತಂತೇಳಿ ಸ್ಟಾಪ್ ಲಾಸ್ ಅನ್ನು ಇದು ಮಾಡುದು, ಟ್ರೇಡ್ ಮಾಡುದಲ್ಲ ಅಥವಾ ಕ್ಲೋಸ್ ಮಾಡುದಲ್ಲ, ಎಕ್ಸಿಟ್ ಆಗುದಲ್ಲ. ಇದು ವೇಟ್ ಮಾಡ್ತಾ ಕೂತ್ಕೊಳ್ಬೇಕು. ಇದು ಇಲ್ಲಿ ರಿವರ್ಸ್ ಬಂದು ಪುನಃ ಎಷ್ಟು ದೊಡ್ಡದು ಮೂವ್ಮೆಂಟ್ ಕೊಟ್ಟಿದೆ ನೋಡಿ. ಇದು ಡಬಲ್ ಬಾಟಮ್, ಅದು ಇದೊಂದು ಈ ತರ ಆಗುದು ಜಾಸ್ತಿ. ಡಬಲ್ ಬಾಟಮ್ ಅಲ್ಲಿ ಇಷ್ಟು ದೊಡ್ಡ ಮೂವ್ಮೆಂಟ್ ಸಿಕ್ಕಿದೆ ನಮ್ಗೆ ಇದರಲ್ಲಿ. ಇದು ನಾನು ಡಬಲ್ ಬಾಟಮ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ನಿಮಗೆ. ಅದೇ ತರ ಇದು ಇವತ್ತಿನದು ಚಾರ್ಟ್, ಇದು ಇವತ್ತಿನದು ಚಾರ್ಟ್ ಬಾಕ್ಸ್. ನಿಫ್ಟಿ ಬ್ಯಾಂಕ್ ಅಲ್ಲಿ ಇದ್ದೇವೆ ನಾವು. ಇವತ್ತೇನ್ ಮಾಡಿದೆ ಗೊತ್ತಾ, ಮಾರ್ಕೆಟ್ ಫುಲ್ ಕನ್ಸಲ್ಟೇಷನ್ ಮಾಡಿದೆ. ಇದೀಗ 15 ಮಿನಿಟ್ಸ್ ಅಲ್ಲಿ ಇದೆ. ನೀವೇನಾದ್ರು ಇದೆಲ್ಲ ಮಾಡುದಾದ್ರೆ 15 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಳಿ. ಇದು 5 ಮಿನಿಟ್ಸ್ ಅಲ್ಲಿ ನೋಡಿ ಯಾವ ತರ ಇದೆ ಅಂತ. 15 ಮಿನಿಟ್ಸ್ ಅಲ್ಲಿ ಇಟ್ಕೊಂಡ್ರೆ ಉಂಟಲ್ಲ ಚಾರ್ಟ್, ನಿಮ್ಗೆ ಮೋರ್ ಕನ್ಫರ್ಮೇಶನ್ ಸಿಗ್ತದೆ. ಅದು ಅದೇ ಒಂದು ಬ್ರೇಕ್ಔಟ್ ಆಗುವ ಲೆವೆಲ್ಗೆ ಬಂದಾಗ ನೀವು ತೆಗಿತೀರಿ ನೋಡಿ. ಇಲ್ಲಿ ಬ್ರೇಕ್ಔಟ್ ಆಗಿದೆ ಇದು ಲೆವೆಲ್, ಇಲ್ಲಿ ನೀವು ಟ್ರೇಡ್ ತೆಗಿತೀರಿ. 5 ಮಿನಿಟ್ಸ್ ಅಲ್ಲಿ ನಿಮಗೆ ಜಾಸ್ತಿ ಎಂಟ್ರಿ ಸಿಗ್ತದೆ, ಹಾಗೆ ಬೇಗ ಎಕ್ಸಿಟ್ ಆಗ್ತೀರಿ. ಇದು 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಎಂಟ್ರಿ ಲೇಟ್ ಆಗಿ ಸಿಗ್ತದೆ, ಆದ್ರೆ ಎಕ್ಸಿಟ್ ಲೇಟ್ ಆಗಿ ಆಗ್ತೀರಿ ಆ ತರ. ಇದು ನೀವು 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಒಂದೇ ಲೈನ್ ಅಲ್ಲಿ ಇದೆ ನೋಡಿ, ಒಂದೇ ಲೈನ್ ಅಲ್ಲಿ ಇದೆ ನೋಡಿ. ಈ ತರ ಇಲ್ಲಿಂದ ಇಲ್ಲಿ ತನಕ ಮಾರ್ನಿಂಗ್ ನಾನು ಇದರಲ್ಲಿ ಟ್ರೇಡ್ ಮಾಡ್ಲಿಲ್ಲ. ಇದರಲ್ಲಿ ಟ್ರೇಡ್ ಮಾಡಿದ್ರೆ ಏನಾಗ್ತದೆ ಗೊತ್ತಾ, ನಮ್ಗೆ ಲಾಸೇ ಆಗ್ತದೆ. ಇಲ್ಲಿ ರೆಡ್ ಗ್ರೀನ್, ಇಲ್ಲಿ ಈಗ ರೆಡ್ ಕ್ಯಾಂಡಲ್ ಆಗಿದೆ, ಇದು ರೆಡ್ ಆಗಿರಲ್ಲ, ಗ್ರೀನ್ ಫಸ್ಟ್ ಗೆ ಗ್ರೀನ್ ಆಗಿ
ಮತ್ತೆ ರೆಡ್ ಆಗ್ತದೆ. ನಾವೆಂತ ಅನ್ಕೊಳ್ತೇವೆ ಗ್ರೀನ್ ಆಗ್ತದ ಅಂತ ರಪ್ಪ ಗ್ರೀನ್ ತೆಗಿತೇವೆ, ಮತ್ತೆ ಪುನಃ ಅದು ರೆಡ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ಇಂಥ ಏರಿಯಾದಲ್ಲಿ ಸೈಡ್ ವೇಸ್ ಮತ್ತೆ ಕನ್ಸಾಲ್ಟೇಷನ್ ಆಗ್ತದಲ್ಲ, ಅಂತ ಏರಿಯಾದಲ್ಲಿ ಟ್ರೇಡ್ ಮಾಡಬಾರ್ದು ಆಯ್ತಾ. ಟ್ರೇಡ್ ಮಾಡಬಾರ್ದು. ಇದು 300 ಲೆವೆಲ್ ಅಲ್ಲಿ ಇದೆ. 300 ರೌಂಡ್ ಲೆವೆಲ್ ಇದು. 51,000 51,200 ಇದು ರೌಂಡ್ ನಂಬರ್ ಅಲ್ವಾ. 51,000 ಗಿಂತ 100 ಪಾಯಿಂಟ್ಸ್ ಮೇಲೆ, 51,000 ಗಿಂತ 100 ಪಾಯಿಂಟ್ಸ್ ಕೆಳಗೆ ಈ ಏರಿಯಾದಲ್ಲಿ ಕನ್ಸಾಲ್ಟೇಷನ್ ಆಗೋದು ಜಾಸ್ತಿ. 51,000 ಅಲ್ಲಿ ಸೆಲ್ಲರ್ಸ್ ಇರ್ತಾರೆ. ಆದ್ಮೇಲೆ 51,200 ಪ್ಲೇಸ್ ಅಲ್ಲಿ ಅವ್ರದ್ದು ಸ್ಟಾಪ್ ಲಾಸ್ ಇರ್ತದೆ. ನೋಡಿ ಇಲ್ಲಿ ಕನ್ಸಾಲ್ಟೇಷನ್ ಆಗಿದೆ 51 ಏರಿಯಾದಲ್ಲಿ ಅಲ್ವಾ. ಫುಲ್ ಕನ್ಸಾಲ್ಟೇಷನ್ ಆಗಿ ನಾವು ಟ್ರೇಡ್ ತೆಗೆಯುವಾಗ ಇಲ್ಲಿಂದ ವೆಯ್ಟ್ ಮಾಡ್ತಾ ಕುತ್ಕೊಳ್ಬೇಕು. ಇಲ್ಲಿ ತನಕ ಬರುವಾಗಲೂ ವೆಯ್ಟ್ ಮಾಡ್ತಾ ಕುತ್ಕೊಳ್ಬೇಕು. ಇಲ್ಲಿ ಒಂದು ಸ್ಕ್ವೇರ್ ಹಾಕಿ ಬಿಡಿ. ಈ ಏರಿಯಾದಲ್ಲಿ ನಾನು ಟ್ರೇಡ್ ಮಾಡಲ್ಲ ಅಂತ ಅನ್ಕೊಂಡ್ಬಿಡಿ. ಈ ಏರಿಯಾದಲ್ಲಿ ಎಷ್ಟೇ ಮೂವ್ಮೆಂಟ್ ಆದ್ರೂ ನೀವು ಟ್ರೇಡ್ ಮಾಡಬೇಡಿ. ಈ ಏರಿಯಾ ಇದು ನಿಮ್ದು ಸ್ಕ್ವೇರ್ ಹಾಕೊಂಡಿದ್ದೀರಲ್ಲ, ಅದು ಸ್ಕ್ವೇರ್ ಬ್ರೇಕ್ ಆದಾಗೆ ನೀವು ಇಲ್ಲಿ ಎಂಟ್ರಿ ತಗೊಳ್ಬೇಕು. ಆವಾಗ ನಿಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಈಗ ಕನ್ಸಾಲ್ಟೇಷನ್ ಮತ್ತೆ ಸೈಡ್ ವೇಸ್ ಹೋಗುವಾಗ ಉಂಟಲ್ಲ, ಇದು ನಮ್ಗೆ ಇಂಟರ್ ಡೇ ಟ್ರೇಡ್ ಮಾಡುವವರಿಗೆ ಪ್ಲಸ್. ಇದು ಈ ತರ ಬ್ರೇಕ್ ಆಗ್ತದಲ್ಲ, ಅವಾಗ ನಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ವೇಟ್ ಮಾಡ್ಬೇಕು. ವೇಟ್ ಮಾಡಿ 1, 2, 3 ಇಷ್ಟೇ ಟ್ರೇಡ್ ತೆಗಿಬೇಕು, ಜಾಸ್ತಿ ಟ್ರೇಡ್ ತೆಗಿಬಾರ್ದು. ಇಲ್ಲಿಂದ ನೀವು ಟ್ರೇಡ್ ಮಾಡ್ತಾ ಬಂದ್ರೆ ಏನಾಗ್ತದೆ, ನಿಮ್ದು ಟ್ರೇಡಿಂಗ್ ಜಾಸ್ತಿ ಆಗ್ತದೆ, ಬ್ರೋಕರೇಜ್ ಜಾಸ್ತಿ ಆಗ್ತದೆ. ನಿಮ್ಗೆ ಲಾಸ್, ನಿಮ್ದು ಪ್ರಾಫಿಟ್ ಗಿಂತ ಜಾಸ್ತಿ ನಿಮ್ದು ಬ್ರೋಕರೇಜ್ ಆಗ್ತದೆ. ಅದಕ್ಕೆ ಟ್ರೇಡ್ ಪದೇ ಪದೇ ಮಾಡಬಾರ್ದು. ಕಾಯ್ತಾ ಕೂತ್ಕೊಳ್ಬೇಕು. ಒಂದು ವೇಳೆ ಅದು ಕನ್ಸಾಲ್ಟೇಷನ್ ಇಲ್ಲದ್ರೆ ಸೈಡ್ ವೇಸ್ ಬ್ರೇಕ್ ಆದಾಗೆ ತೆಗಿಬೇಕು. ನೀವು ಅದು ಬ್ರೇಕ್ ಆಗುವ ಟೈಮ್ ಅಲ್ಲಿ ನೀವೇನಾದ್ರು ಕೆಲಸ ಮಾಡ್ಲಿಕ್ಕೆ ಹೋಗಿದ್ರೆ ಇದು ಮಿಸ್ ಆಗ್ತದೆ. ನನಗೆ ಇವತ್ತು ಹಾಗೆ ಆಗಿತ್ತು. ಇಲ್ಲಿ ತನಕ ನಾನು ಕುತ್ಕೊಂಡಿದ್ದೆ. ಇದು ಮಾಡುವಾಗ ನಾನು ಇಲ್ಲಿ ಬರುವಾಗ ನಾನು ಕೆಲಸ ಮಾಡ್ಲಿಕ್ಕೆ ಹೋದೆ ಮನೆಯಲ್ಲಿ. ಆವಾಗ ಇದು ಮಿಸ್ ಆಯ್ತು. ಇದೊಂದು ಕ್ಯಾಂಡಲ್ ಮಿಸ್ ಆಯ್ತು ನನಗೆ. ಇದೊಂದು ಕ್ಯಾಂಡಲ್ ಮಿಸ್ ಆಯ್ತು. ಆದ್ರೂ ನಾನು ಬಿಡ್ಲಿಲ್ಲ, ಈ ಟ್ರೇಡ್ ಅನ್ನು ತೆಗ್ದಿದ್ದೇನೆ. ಯಾಕಂತ ಹೇಳಿದ್ರೆ ಇದು ಕನ್ಸಾಲ್ಟೇಷನ್ ಆಗಿ ಹೋದದಲ್ವಾ ಮೇಲೆ, ಇದು ಮೇಲೆ ಹೋಗ್ತದಂತ ಕನ್ಫರ್ಮ್ ಇತ್ತು. ಹಾಗಾಗಿ ನಾನು ಇಲ್ಲಿ ತೆಗ್ದಿದ್ದೇನೆ. ಆಕ್ಚುಲಿ ಅದು ಇಲ್ಲಿ ತೆಗಿಲಿಕ್ಕಿದ್ದದ್ದು. ಇದು ಟ್ರೇಡ್ ಮಾಡುವಾಗ ಈ ತರ ಬ್ರೇಕ್ಔಟ್ ಆಗುವಾಗ ನೀವು ಜಾಸ್ತಿ ಲಾಟ್ ಅಲ್ಲಿ ತೆಗಿಬೇಕು ಆಯ್ತಾ. ಒಂದು ಲಾಟ್ ಅಲ್ಲ, ಕನ್ಫರ್ಮೇಶನ್ ಇಲ್ಲದಾಗೆಲ್ಲ 1 ಲಾಟ್ 2 ಲಾಟ್ ತೆಗಿಬೇಕು. ಈ ತರ ಇರುವಾಗ ಒಂದು 25 ಲಾಟ್ ಈ ತರ ತೆಗಿಬೇಕು ಆಯ್ತಾ. ಆದ್ರೆ ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಒಂದೇ ಲಾಟ್ ಅಲ್ಲಿ ತೆಗೀರಿ. ನಾನು ಬಿಗಿನರ್ಸ್ ಎಲ್ಲರಿಗೂ ಅದೇ ಹೇಳುದು, ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕೋಸ್ಕರ ಒಂದೇ ಲಾಟ್ ತೆಗೀರಿ ಆಯ್ತಾ. ಜಾಸ್ತಿ ಲಾಟ್ ಅಲ್ಲಿ ತೆಗ್ದು ಇವ್ರು ಹೇಳಿದ್ರು ನಾನು ತೆಗ್ದೆ ಆ ತರ ಅಲ್ಲ ಆಯ್ತಾ. ಇದು ನೋಡಿ ಇಷ್ಟು ದೊಡ್ಡ ಮೂವ್ಮೆಂಟ್ ಕೊಟ್ಟಿದೆ ಇಲ್ಲಿ. ಇದುವರೆಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಬಿಡಿ. ಮತ್ತೆ ನನ್ನ ದಂಡ ಅಕೌಂಟ್ ಅಲ್ಲಿ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರೆಲ್ಲ ಅಕೌಂಟ್ ಓಪನ್ ಮಾಡಿ ಬಿಡಿ. ಯಾಕಂತ ಹೇಳಿದ್ರೆ ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಅಪ್ಡೇಟ್ಸ್ ಎಲ್ಲ ಕ್ಲಿಯರ್ ಆಗಿ ಬರ್ತಾ ಇರ್ತದೆ ಅದರಲ್ಲಿ ಪ್ರಾಪರ್ ಆಗಿ. ಮತ್ತೆ ನಿಮಗೆ ಟ್ರೇಡಿಂಗ್ ಮಾಡ್ಲಿಕ್ಕೂ ಈಸಿ ಆಗ್ತದೆ, ಪ್ರಾಕ್ಟೀಸ್ ಮಾಡಬಹುದಲ್ವಾ. ನೀವು ಅಕೌಂಟ್ ಓಪನ್ ಮಾಡಿದ್ರೆ ದನ್ನಲ್ಲಿ ಬೇಗನೆ ಅಕೌಂಟ್ ಓಪನ್ ಮಾಡಿದ್ರೆ ನೀವು ಪ್ರಾಕ್ಟೀಸ್ ಮಾಡಬಹುದು. ನಾನು ಮಾಡ್ತಿದ್ದಾಗೆ ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಇಲ್ಲಂತಿದ್ರೆ ನಿಮ್ಗೆ ಅದು ತಲೆಗೆ ಹೋಗಲ್ಲ ನಾನು ಎಂತ ಮಾಡ್ತಿದ್ದೇನಂತ. ನೀವು ಅಕೌಂಟ್ ಓಪನ್ ಮಾಡಿ ಮತ್ತೆ ಇದು ವಿಡಿಯೋಸ್ ಎಲ್ಲ ನೋಡಿರೋ ಉಂಟಲ್ಲ, ಅದ್ರಲ್ಲಿ ನೀವು ನಾನು ಹೇಳಿದನ್ನೆಲ್ಲ ನೀವು ಅದರಲ್ಲಿ ಅಪ್ಲೈ ಮಾಡಬಹುದು, ಪ್ರಾಕ್ಟೀಸ್ ಮಾಡಬಹುದು. ಮತ್ತೆ ಇದು ಇಷ್ಟು ಜನ ನೋಡ್ತಿದ್ದೀರಿ, ಎಲ್ಲರೂ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಮತ್ತೆ ನಿಮ್ಗೆ ನಾನು ಲೈವ್ ಸ್ಟ್ರೀಮ್ ಮಾಡ್ಬೇಕಂತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಲೈವ್ ಸ್ಟ್ರೀಮ್ ಬೇಕಂತಿದ್ರೆ ನಂದು, ಇಲ್ಲಂತಿದ್ರೆ ನಾನು ಮಾಡಲ್ಲ. ಮಾಡ್ಬೇಕಂತಿದ್ರೆ ಮಾತ್ರ ಮಾಡ್ತೇನೆ. ಒಂದು ಸ್ವಲ್ಪ ಜನ ಇದ್ರೆ ಮಾತ್ರ ಮಾಡ್ತೇನೆ, ಇಲ್ಲಂತಿದ್ರೆ ಲೈವ್ ಸ್ಟ್ರೀಮ್ ಮಾಡಲ್ಲ ನಾನು ಆಯ್ತಾ. ಮಾಡ್ಲಿಕ್ಕಿದ್ರೆ ಮಾಡ್ತೇನೆ, ಮಾಡ್ಲಿಕ್ಕಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಲೈವ್ ಸ್ಟ್ರೀಮ್ ಬೇಕಂತ. ಮತ್ತೆ ಏನಾದ್ರು ಕ್ಲಾಸ್ ಅರ್ಥ ಆಗದಿದ್ರೆ ಅದ್ರ ಬಗ್ಗೆನೂ ಕಮೆಂಟ್ ಹಾಕಿ, ನಾನು ಕರೆಕ್ಟ್ ಮಾಡ್ಕೊಳ್ತೇನೆ ಆಯ್ತಾ. ಇನ್ನು ಆಪ್ಷನ್ ಚೈನ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕಿದೆ. ನಾನು ಹೇಳಿದ್ದೇನೆ, ನೀವು ಟ್ರೇಡ್ ಮಾಡುವಷ್ಟು ಹೇಳಿದ್ದೇನೆ, ಆದ್ರೆ ಅದರ ಒಳಗೊಳಗೆ ತುಂಬಾ ಇದೆ. ಅದನ್ನು ನಾನು ಒಂದು ಕ್ಲಾಸ್ ಅಲ್ಲಿ ಮಾಡ್ತೇನೆ ಆಯ್ತಾ.
ಅದಲ್ಲದೆ ಇನ್ನು ನಮ್ಗೆ ಯಾವುದು EMA ಇದು ಇಂಡಿಕೇಟರ್ ಅದ್ರ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದೆ, ಅದನ್ನು ಮಾಡ್ತೇನೆ. ಅದೆಲ್ಲ ವಿಡಿಯೋವನ್ನು ಕರೆಕ್ಟ್ ಆಗಿ ನೋಡಿ. ಇದುವರೆಗೆ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ಲಿಲ್ಲ, ಡೇ 1 ಇಂದ ಇಲ್ಲಿ ತನಕ 1679 ವಿಡಿಯೋ ಆಗಿದೆ ಟ್ರೇಡಿಂಗ್ ಅದು ಎಲ್ಲ ವಿಡಿಯೋವನ್ನು ಪ್ರಾಪರ್ ಆಗಿ ನೋಡಿ. ಆಗ ನಿಮಗೆ ಕರೆಕ್ಟ್ ಆಗಿ ಟ್ರೇಡ್ ಮಾಡ್ಲಿಕ್ಕೆ ಬರ್ತದೆ. ಈಗ ನೀವು ಟ್ರೇಡ್ ಮಾಡ್ಲಿಕ್ಕೆ ಏಬಲ್ ಇದ್ದೀರಿ, ನೀವು ಟ್ರೇಡ್ ಮಾಡಬಹುದು. ಈಗ ಟ್ರೇಡ್ ಅನ್ನು ಸ್ವಲ್ಪ ಮಾಡಬಹುದು. ಫಸ್ಟ್ ಗೆ ಮೋಕ್ ಟ್ರೇಡ್ ಮಾಡಿ. ಸ್ಯಾಟರ್ಡೆ ಮೋಕ್ ಟ್ರೇಡ್ ಕ್ಲಾಸ್ ಇದೆ, ಮೋಕ್ ಟ್ರೇಡ್ ಇದೆ ದನ್ ಅವರ್ದು. ಎಲ್ಲ ಸ್ಯಾಟರ್ಡೆ ಇರಲ್ಲ, ಒಂದೊಂದು ಸ್ಯಾಟರ್ಡೆ ಇರ್ತದೆ. ಒಂದೊಂದು ಸ್ಯಾಟರ್ಡೆ ಹೀಗೆ ಟ್ರೇಡ್ ಇರ್ತದೆ, ನೀವು ನೋಡ್ಬೇಕು ಅದು ಮೋಕ್ ಟ್ರೇಡ್ ಅಲ್ಲ ಹೀಗೆ ರಿಯಲ್ ಟ್ರೇಡ್ ಅಂತ. ಮೋಕ್ ಟ್ರೇಡ್ ಆದ್ರೆ ನೀವು ಅದರಲ್ಲಿ ಇದು ಮಾಡ್ಬೋದು, ಟ್ರೇಡ್ ತೆಗಿಬಹುದು. ಆದ್ರೆ ಅದರಲ್ಲಿ ಹಣ ಹೋದಾಗೆ ಕಾಣ್ತದೆ. ಅದು ನಿಮ್ದು 315 ಆದ್ಮೇಲೆ ಪುನಃ ನಿಮ್ಮ ಅಕೌಂಟಿಗೆ ಬರ್ತದೆ, ಆಯ್ತಾ, ನೀವು ಮಾಡಿದ ಹಣ. ಆದ್ರೆ ನಿಮ್ಗೆ ಪ್ರಾಫಿಟ್ ಬರಲ್ಲ ಅದರಲ್ಲಿ ಮೋಕ್ ಟ್ರೇಡಿಂಗ್ ಅಲ್ಲಿ, ಜಸ್ಟ್ ಪ್ರಾಕ್ಟೀಸಿಗೆ ಅಷ್ಟೇ. ಓಕೆ, ಎಲ್ಲ ನನ್ನ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.